ಅವ್ರ ನಮಸ್ಕಾರ ರೆಡ್ಡಿ ಅವ್ರ ಇತ್ತ ಹೊಂಟ್ರಲ್ಲ. ಏನ್ ಮಾರಯ್ಯ ಮನ್ಸ ಸುದ್ದಿ ಉಳಿದಿಲ್ಲ ಅಪ್ಪ ಏನೋ ಚಿಂತೆ ಅದ. ಹೌದು. ಮನಿ ಬಿಟ್ಟು ನೋಡಿ ಬಂದ್ಬಿಟ್ಟೇನಲ್ಲ. ಯಾಕ ಅಂತದೇನಾತು? ಏನಿಲ್ ಬಿಡ್ರಿ, ಮಗಳ ಮದ್ವಿ ಸಂಬಂಧ ವಿಚಾರಕ್ಕೆ ಬಿದ್ದು. ಮದ್ವಿಯಾ? ಒಂದು ವರ ಐತಿ, ನಿಮ್ಮ ಕನ್ಯಾ ತೋರಿಸ್ತೀರಲ್ಲ? ಯಾರು ಬೇಡ ಅಂದ್ರ ರೆಡ್ಡಿ, ನೀವ್ ಹೇಳಿದ ಮ್ಯಾಲ ಈ ವರ ಐತಿ ನೋಡ್ರಿ. ಎಲ್ಲಿದ್ಯಪ್ಪ? ಅಮೇರಿಕದಾಗ ದೊಡ್ಡ ನೌಕರಿ ಮಾಡ್ತಾನ ಅವ. ಅಮೇರಿಕದಾಗ ಹಕ್ಕವಳ. ಹಾ ಹೇಳ. ತಿಂಗಳ 40 ಲಕ್ಷ ರೂಪಾಯಿ ಪಗಾರ. 40 ಲಕ್ಷ? ಒಂದು ವರ್ಷಕ್ಕೆ ಅವ್ನು 180 ಕೋಟಿ ರೂಪಾಯಿ ಏನೈತಿ ಪಗಾರ ಐತಿ. ಪಗಾರ ಆಕೈತಿ. ಇದು ಬಹಳ ತೊಲ್ಲಪ್ಪ. ತೋರಿಸ್ತೀರಿ? ಗ್ಯಾರಂಟಿ ತೋರ್ಸೋದ ಮತ್ತೇನೇನ? ಯಾವಾಗ ಕಳಿಸ್ಕೊಡ್ತೀರಿ, ಯಾವಾಗ ಕಳಿಸ್ತೀರಿ? ನೀವು ಹ್ಞೂ ಅಂದ್ರ ನಾಳೆಗೆ ಕಳಿಸ್ಬಿಡ್ತೀನಿ. ಹಿಂಗಂತೀಯ? ಬಾ ರೆಡ್ಡಿ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿಪ್ಪ. ಹೊಲಕ್ ಹೊಂಟಿದ್ದೀನಿ. $1,40,00,000 ಪಗಾರ. ನನ್ನ ಮಗಳದ ತುಪ್ಪದಾಗ ಬೇಕ ಆತ. ನಾವು 1,40,40,000. 1,40,40,000. ಯಪ್ಪ ಅದು ಬಂದ್ ಮಾಡ. ಅಯ್ಯಪ್ಪ ಬಂದ್ ಮಾಡ, ಸಾಹೇಬ್ರು ಕೂಡ ಮಾತಾಡ್ತೀನಿ. ತಾಲೂಕಿನ ದಂಡಾಧಿಕಾರಿಗೆ ಲಂಚ ಕೊಡ್ಬೇಕಂತ ಬಂದಿರಿ ನೀವು? ಯೂಸ್ಲೆಸ್ ಫೆಲೋ. ಆಫೀಸಿಗೆ ಬರ್ರಿ. ನಡಿಯೋಣ, ರೂಮ್ ನಡಿ. ದಂಡಾಧಿಕಾರಿ ಅಂತ, ತಾಲೂಕ್ ಅಂತ, ಲಂಚ್ ಅಂತ, ಆಫೀಸ್ಗೆ ಬಾ ಅಂದಲ್ಲೋ ಯಪ್ಪ. ಇನ್ನು ಏನೇನು ಕಾಲಂತಾರೆ ನಿಮ್ಮವನ ನಮ್ಮವಂದ ಎಲ್ಲ ಕಿಲುಬಿದೆ. ಬಾ ನಿಮ್ಮವನು ಕಶಗಿಂದ ಬಾ ನೋಡ್ಕೊತೀರಿ. ಬಾ ನಿಂದ ಬರ್ರಿ ಸರ್, ಒಳಗಡೆ ಬರ್ರಿ. ಅವ್ರನ್ನ ನೋಡ್ರ ಯಾಕಪ್ಪ ನೋಡ್ರ ಆ ಕಡೆ ಎಷ್ಟು ಓದಿರ್ತೀವಿ? ಗೌಡ್ರ ಜತ್ ಏನಾತ? ನೋಡ್ರಿ, ಲಂಚ ಕೊಡಕ್ ಬಂದಿದ್ದ ನಮ್ಗೆ. ನೀವು ತಹಸೀಲ್ದಾರ್ ಆಫೀಸ್ ಅವ್ರಿಗೆ ಲಂಚ ಕೊಡತ್ತೀರ, ನಿಮ್ಮನ್ನ ಅರೆಸ್ಟ್ ಮಾಡ್ತೇವೆ ನಾವು. ಬ್ಯಾಡ್ರಿಪ್ಪ ನೋಡ್ರಿ ಸಾಹೇಬ್ರ, ಏನ ತಿಳಿಲಾರ್ದ ನಾಲಿ ಎಲ್ಲ ಮಾತಾಡ್ತಿರ್ತೀನಿ. ಇದೊಂದು ತಪ್ಪಾಗೈತಿರಪ್ಪ, ಇದೊಂದು ಕ್ಷಮ ಮಾಡ್ಬೇಕು. ಆಯ್ತಪ್ಪ, ಇದೊಂದು ಕ್ಷಮ ಮಾಡ್ಬೇಕು. ಇದ ಕಡೆ ನೋಡ್ರಿ. ಹ್ಞೂ ನಿಮ್ಗೆ ಮಾಡಿದ್ರಿ ಅಂದ್ರೆ ಅರೆಸ್ಟ್ ಮಾಡ್ತೀವಿ ನಾವು. ಇಲ್ಲ ಅದನ್ನ ಇದು ಸುದ್ದಿನೇ ಇಲ್ಲ ಮೊದಲ. ನಾ ಇನ್ನ ಆ ಸುದ್ದಿಗೆ ಹೋಗುದಿಲ್ಲಪ್ಪ. ಹೋಗ್ಲಿಪ್ಪ ಸಾಹೇಬ್ರ, ಚಾಗಿ ಕುಡಿದು ಹ್ಞೂ ಸರ್. ಆಯ್ತಾ, ನಾವೇನು ಮಾತಾಡ್ತಿದ್ವಿ ಮಕ್ಕಳಿಗೆ. ಅದಕ್ಕೇನೋ ಕೈ ಮುಚ್ಚಿ ಕೊಡ್ತೇನೆ. ಇದೆಲ್ಲ ಯಾರು ನಮ್ಮ ಒಂದು ಕಿತ್ತಿ ಇಲ್ಲ ಇವಳು ನಿಮ್ಮವಳ. ನಿನ್ನ ಮಗ ಅದೇನು ತಗೋ. ನಾನು ಆ ಮಗ ನಿನ್ನ ಮೊಮ್ಮಗ ಕೊಡೋದಲ್ಲ ಕೊಡೋದಲ್ಲ. ನಾನ ದೊಡ್ಡ ಹೊರದೇಶದ ಹುಡುಗನ ಹುಡುಕ್ತೀನಿ. ಹೊರದೇಶದ ಹುಡುಗನ ಹುಡುಕಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಇಡೀ ಊರಿಗೆ ನಾ ಊಟ ಹಾಕಿಸ್ತೇನೆ. ಹಾದಿಗೆ ಹಂದ್ರ ಹಾಕಿಸ್ತೀನಿ, ಬೀದಿಗೆ ಛಾಯ ಕೊಡ್ತೀನಿ. ಕಡಬಾರ್ದ ನೀನ ಹೊರಗೆ ನೀವೇನ ನಾವು ಮಸ್ತ್ ಮಾಡಿ ನಂದೇನು ಹರ್ಕೊತೀರಿ. ಹೋಗ ಮಕ್ಕಳ ಮೊತ್ತಪ್ಪ ತೋರಿ ಬಾರ್ರಿ. ನೋಡ್ಪ ಮೇನ್ ಕಿಲಾನಕ್ಕ ನೀರು ಬಿಟ್ಟ ದೊಡ್ಡ ಪ್ರಮಾಣ ಬಂದೈತಿ. ಅದೇ ಕಾಲುವೆ ಗಿಲುವೆ ಏನಾದ್ರು ಒಡೆದು ಗಿಡದ ನೋಡ್ಕೊಂಡ್ ಬರ್ತೀನಿ. ನಿನ್ ಕೆಲಸ ನೀ ಮಾಡಿ. ಹಾ ಇಲ್ಲೋಡ ನನ್ನ ಮಗಳನ್ನ ಹೊರದೇಶ ಕೊಟ್ಟು ಮದುವೆ ಮಾಡ್ತೇನೆ. ಹೊರದೇಶ ಜನ
ಯಾಕೆ ಹಿಂಗಾಗತ್ತೆ ನನಗೆ?